ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆಯುಷ್ಮಾನ್ ಕಾರ್ಡಿಗೆ ಯಾವ ರೀತಿ ಅಪ್ಲಿಕೇಶನ್ನ ಹಾಕಿ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಆಯುಷ್ಮಾನ್ ಆರೋಗ್ಯ ಹೆಲ್ತ್ ಕಾರ್ಡ್ ಅನ್ನೋದನ್ನ ಎಷ್ಟೋ ಕಸ್ಟಮರ್ಗಳು ಪ್ರತಿಯೊಂದು ಸೈಬರ್ಗೂ ಬಂದು ಕೇಳ್ತಾರೆ. ಸೊ ಎಷ್ಟೋ ಜನ ಏನು ಮಾಡ್ತೀರಾ, ಅದು ಪಬ್ಲಿಕ್ ಲಾಗಿನ್ನಲ್ಲಿಲ್ಲ, ಗ್ರಾಮವನ್ನು ಕರ್ನಾಟಕವನ್ನಲ್ಲಿದೆ, ಅಲ್ಲಿ ಹೋಗಿ ಕೇಳಿ ಅಂತ ಎಷ್ಟೋ ಜನ ಕಳಿಸ್ಕೊಡ್ತೀರಾ. ನೋ ಫ್ರೆಂಡ್ಸ್, ಇದು ಪಬ್ಲಿಕ್ ಲಾಗಿನ್ನಲ್ಲೇ ಇದೆ. ನೀವು ₹1 ಕೂಡ ಖರ್ಚಿಲ್ಲದೆ ಅಪ್ಲಿಕೇಶನ್ನ ಹಾಕಿ ಇದರಲ್ಲಿ ತುಂಬ ಪ್ರಾಫಿಟ್ನ ಪಡ್ಕೊಳ್ಬೋದು ಪ್ರತಿಯೊಂದು ಸೈಬರ್ ಅವರು ಕೂಡ. ಸೊ ನೀವೇ ಅಪ್ಲಿಕೇಶನ್ನ ಹಾಕಿ ನೀವೇ ಕಾರ್ಡ್ನ 10 ಮಿನಿಟ್ನಲ್ಲಿ ಡೌನ್ಲೋಡ್ ಮಾಡಿಕೊಟ್ಟು, ಅಂದರೆ ಮಿನಿಮಮ್ 120ಇಂದ 150ವರೆಗೂ ಕೂಡ ಚಾರ್ಜ್ ಮಾಡ್ಬೋದು. ಒಳ್ಳೆ ಪ್ರಾಫಿಟ್ ಇದೆ. ಯಾವುದು ಕಸ್ಟಮರ್ನ ಕಳಿಸೋ ಅವಶ್ಯಕತೆ ಇಲ್ಲ. ನೀವೇ ಯಾವ ರೀತಿ ಸ್ವತಃ ಪಬ್ಲಿಕ್ ಲಾಗಿನಲ್ಲಿ ಅಪ್ಲಿಕೇಶನ್ ಹಾಕಿ ₹1 ಕೂಡ ಖರ್ಚಿಲ್ಲದೆ ಯಾವ ರೀತಿ ನೀವು ಅಪ್ಲಿಕೇಶನ್ ಪ್ರಿಂಟ್ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಾರ್ಮಲ್ ಪೀಪಲ್ ಏನಾದ್ರು ನೋಡ್ತಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಸೊ ಒಂದು ಸೈಬರ್ ಶಾಪ್ ನಡೆಸಬೇಕಂದ್ರೆ ಯಾವ ಅಪ್ಲಿಕೇಶನ್ ಬರಲ್ಲ ಅನ್ನೋಂಗಿಲ್ಲ, ಎಲ್ಲ ಪ್ರತಿಯೊಂದು ಬರಬೇಕು. ಸೊ ಆ ರೀತಿ ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ. ಸೊ ಹೊಸದಾಗಿ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನಾನು ಒಂದು ಸೈಬರ್ ಬಿಸ್ನೆಸ್ಗೆ ಬೇಕಾಗಿರುವಂಥ ಅಪ್ಲಿಕೇಶನ್ ಮಾಹಿತಿಯನ್ನು ಕೊಡ್ತೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೊಡ್ತೀನಿ. ಮತ್ತು ಪ್ರತಿಯೊಂದು ಸೈಬರ್ ಸೆಟಪ್ ಯಾವ ರೀತಿ ಮಾಡಿಕೊಂಡು ಒಳ್ಳೆ ಪ್ರಾಫಿಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ, ಸೊ ಇವಾಗ ಆಯುಷ್ಮಾನ್ ಹೆಲ್ತ್ ಕಾರ್ಡ್ನ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು, ಲ್ಯಾಪ್ಟಾಪ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ ಈ ರೀತಿ ಆಯುಷ್ಮಾನ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ PMJAY ಬೆನಿಫಿಷರಿ ಪೋರ್ಟಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದ್ರ ಮೇಲೆ ನೋಡಿ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ, ನೋಡ್ಬೋದು. ಸೊ ಇಲ್ಲಿ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಸೊ ಸಿಂಪಲಾಗಿ ಏನಿಲ್ಲ, ಇಲ್ಲಿ ನೋಡ್ತಿದ್ದೀರಿ ಈ ರೀತಿ ಮೇಲ್ಗಡೆ ಬೆನಿಫಿಷರಿ ಮತ್ತು ಆಪ್ರೇಟರ್ ಅಂತ ಇದೆ. ಸೊ ಬೆನಿಫಿಷರಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಇರುತ್ತೆ, ಅದ್ರ ಮೇಲೆ ಇರಲಿ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ. ಸೊ ಈ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಈ ಬಾಕ್ಸ್ನಲ್ಲಿ ಫಿಲಪ್ ಮಾಡಿ. ಮುಂದಿರೋ ಕ್ಯಾಪ್ಚರ್ ಕೋಡ್ನ ಸೇಮ್ ಆ್ಯಸ್ ಇಟ್ ಇಸ್ ಹೆಂಗಿದೆ ಅದೇ ರೀತಿ ಫಿಲಪ್ ಮಾಡಿ. ಆಮೇಲೆ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರ್ ಬಂದುಬಿಟ್ಟು ನೀವು ಯಾರ್ದು ಮಾಡ್ತಾ ಇದ್ದೀರಲ್ವ ಅವ್ರದ್ದೇ ಫೋನ್ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಯಾರ್ದು ಬೇಕು ಅವ್ರ ಫೋನ್ ನಂಬರ್ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಎಂಟರ್ ಮಾಡಿ. ಮುಂದ್ಗಡೆ ವೆರಿಫೈ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಸೊ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫೋನಿಗೆ ಒಂದು OTP ಬರುತ್ತೆ. ಸೊ OTPನ ನೀವು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಹಾಕಬೇಕಾಗಿರುತ್ತೆ. OTPನ ಫೋನ್ಗೆ OTP ಬರುತ್ತೆ, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನ್ ನೀವು ಎಲ್ಲಿ ಹಾಕಿ OTP ಕೊಡ್ತಿರಲ್ಲ ಅದಕ್ಕೆ OTP ಬರುತ್ತೆ. 6 ನಂಬರ್ OTP ಇರುತ್ತೆ. ಸೊ ಆ OTPನ ಹಾಕಿ. OTPನ ಹಾಕಾದ್ಮೇಲೆ ಸಿಂಪಲ್ಲಾಗಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ ನೋಡಿ. ಸೊ ಈ ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಕೊಡಬೇಕಾಗಿರುತ್ತೆ. ಸೊ ವೆರಿ ಸಿಂಪಲ್, ಜಸ್ಟ್ ಫೋನ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ, ಓಕೆನಾ. ಸೊ ಇದು ನಿಮ್ಗೆ ಸಿಂಪಲ್ಲಾಗಿ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ಬೋದು. ಈ ರೀತಿ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ಓಪನ್ ಆದಾಗ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಸ್ಕೀಮ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ PMJAY ಅಂತ ಇದೆ. ಸೊ ಅದೇ ಸೆಲೆಕ್ಟ್ ಇರಲಿ. ಆಮೇಲೆ ಸ್ಟೇಟ್ ಕಾಣಿಸುತ್ತೆ. ಸ್ಟೇಟ್ ಬಂದುಬಿಟ್ಟು ನಮ್ಮ ಕರ್ನಾಟಕ ಅಲ್ವಾ, ಸೊ ಅದಕ್ಕೆ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮ್ಮ ಸ್ಟೇಟು. ಆಮೇಲೆ ಸಬ್ ಸ್ಕೀಮ್ ಅಂತ ಕಾಣಿಸುತ್ತೆ. ಇಲ್ಲಿ ಸಬ್ ಸ್ಕೀಮಲ್ಲಿ ನಾವು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಅಂದರೆ ಕುಟುಂಬ ಅಂತ ಇದೆ ನೋಡಿ. ಸೊ ಇಲ್ಲಿ 3ನೇ ಆಪ್ಷನ್, 4ನೇ ಆಪ್ಷನ್ ಕುಟುಂಬ ಅಂತ ಇದೆ. ಸೊ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇದೆ ಸೊ ಅದೇ ಡಿಸ್ಟಿಕ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಬಂದಿರೋದಲ್ಲ, ಆಧಾರ್ ಕಾರ್ಡಲ್ಲಿ ಏನಿದೆ ಸೊ ನಿಮ್ಮ ಡಿಸ್ಟಿಕ್ ಯಾವುದು ಅದೇ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಲಾಸ್ಟ್ ಆಪ್ಷನ್ನಲ್ಲಿ ಸರ್ಚ್ಡ್ ಬೈ ಅಂತ ಇರುತ್ತೆ. ಸೊ ಸರ್ಚ್ಡ್ ಬೈನಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಆಧಾರ್ ನಂಬರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫಸ್ಟಿಗೆ ಕಾಣಿಸ್ತಿರೋ ಆಧಾರ್ ನಂಬರ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಾಲಮ್ ಕೆಳಗಡೆ ಓಪನ್ ಆಗುತ್ತೆ ನೋಡಿ ಇಲ್ಲಿ. ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಸೊ ಆಧಾರ್ ನಂಬರ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ 12 ಡಿಜಿಟ್ ನಂಬರ್ ಇರುತ್ತಲ್ಲ, 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಸೊ ಅದನ್ನು ಹಾಕಬೇಕಾಗಿರುತ್ತೆ. ಸೊ ನಾವು ಅದನ್ನು ಹಾಕಿಬಿಟ್ಟು ಮುಂದ್ಗಡೆ ಮತ್ತೆ ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ. ಸೊ ಆ ಕ್ಯಾಪ್ಚರ್ ಕೋಡ್ ಬಾಕ್ಸ್ನಲ್ಲೇ ಹಾಕೋಣ. ಇಲ್ಲಿ ನೋಡಿ ಇವಾಗ ಇಲ್ಲಿ ಮುಂದ್ಗಡೆ ಕ್ಯಾಪ್ಚರ್ ಅಂತ ಇದೆ. ಸೊ ಈ ಕ್ಯಾಪ್ಚರ್ನ ಇದೇ ಬಾಕ್ಸ್ನಲ್ಲಿ ಹಾಕಿದ ತಕ್ಷಣ ಇಲ್ಲಿ ಮುಂದ್ಗಡೆ ಒಂದು ಸರ್ಚ್ ಅನ್ನೋ ಬಟನ್ ಕಾಣಿಸುತ್ತೆ ನೋಡಿ, ಈ ರೀತಿ ಶೋ ಆಗುತ್ತೆ. ಸೊ ಈ ಸರ್ಚ್ ಬಟನ್ ಮೇಲೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಬೇಕು ಇಲ್ಲಿ ನಮ್ದು ಯಾರ್ದು ನಾವು ಇವಾಗ ಹಾಕ್ತಿದ್ದೀವಲ್ವ ಅವ್ರದ್ದು ನೇಮ್ ಎಲ್ಲ ಬರುತ್ತೆ.
ಕೆಲವೊಂದು ಸಲ ಏನಾಗುತ್ತೆ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ನೇಮ್ ಬರುತ್ತೆ. ಸೊ ನಮ್ಗೆ ಯಾರ್ದು ಕಾರ್ಡ್ ಮಾಡಬೇಕಲ್ವ ಅವ್ರ ನೇಮ್ ಮುಂದೆ ಮಾತ್ರ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಈ ರೀತಿ ಎಲ್ಲ ಆಪ್ಷನ್ ಓಪನ್ ಆಗುತ್ತೆ. ಸೊ ನಾವೇನಿಲ್ಲ ಸಿಂಪಲ್ ಆಗಿ ಲಾಸ್ಟಿಗೆ ಆ್ಯಕ್ಷನ್ ಅನ್ನೋ ಬಟನ್ ಕಾಣಿಸ್ತಿದೆ ನೋಡಿ, ಆ್ಯಕ್ಷನ್ ಅನ್ನೋ ಬಟನ್ ಕೆಳಗಡೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. KYC ಅಂತ ಬರುತ್ತೆ. ಸೊ KYC ಅನ್ನೋದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಕೊಡಬೇಕು. ಅಂದರೆ ನಾವು ಯಾರ್ದು ಕಾರ್ಡ್ ಮಾಡಬೇಕಲ್ಲ ಅವ್ರ ಹೆಸರು ಮುಂದೆ ಮಾತ್ರ KYC ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ವೆರಿಫೈಡ್ ಬಟನ್ ಮೇಲೆ ಸೊ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡೋಣ. ಸೊ ಆಧಾರ್ ನಂಬರ್ ಹಾಕಿ ವೆರಿಫೈಡ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಏನಿಲ್ಲ ಸಿಂಪಲಾಗಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಲೋ ಅನ್ನೋ ಬಟನ್ ಕೆಳಗಡೆ ಬರುತ್ತೆ ನೋಡಿ. ಸೊ ಅಲೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅಲೋ ಅನ್ನೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇದೇನಪ್ಪ ಅಂತ ಅಂದರೆ ಆಧಾರ್ ಲಿಂಕ್ ಇರೋ ಫೋನಿಗೆ 2 OTP ಹೋಗಿರುತ್ತೆ ಅಂತ. ಅಂದರೆ ಇವಾಗ ಒಂದೇ ಸಲ 2 OTP ಬರುತ್ತೆ. ಒಂದು ಆಧಾರ್ OTP ಅಂತ ಬರುತ್ತೆ, ಇನ್ನೊಂದು NHA OTP ಅಂತ ಬರುತ್ತೆ. ಸೊ ಅದರಲ್ಲಿ ಫೋನಲ್ಲಿ ಬಂದಿರೋ OTPನ ಸರಿಯಾಗಿ ನೋಡಿಕೊಂಡು ಫಸ್ಟ್ ಬಾಕ್ಸ್ನಲ್ಲಿ ಆಧಾರ್ OTPನ ಹಾಕಬೇಕಾಗಿರುತ್ತೆ. ಸೊ ಅಲ್ಲಿ ಆಧಾರ್ OTP ಅಂತ ಬಂದಲ್ಲಿ ಆಧಾರ್ OTPನ ಹಾಕಿ, ಸೆಕೆಂಡ್ ಕಾಲಮ್ನಲ್ಲಿ NHA OTP ಅಂತ ಬರುತ್ತೆ. ಸೊ ಎರಡನೇ ಬಾಕ್ಸಲ್ಲಿ NHA OTP ಅಂತ ಹಾಕಿ. ಸೊ ನಿಮ್ಮ ಫೋನಲ್ಲಿ ಬಂದಿರುತ್ತೆ ಒಂದೇ ಸಲ 2 OTP. ಸೊ ಆಧಾರ್ OTP ಫಸ್ಟ್ ಹಾಕಿ, NHA OTP ಸೆಕೆಂಡ್ ಹಾಕಿದ ತಕ್ಷಣ ನೋಡಿ ಕೆಳಗಡೆ ನಾವು OTP ಸರಿ ಇದ್ದರೆ ಇಲ್ಲಿ ಈ ರೀತಿ ಅಥೆಂಟಿಕೇಟ್ ಅಂತ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ರೌಂಡ್ ಹೊಡೆದ್ಬಿಟ್ಟು ಇವಾಗ ಈ ರೀತಿ ಇಲ್ಲಿ ಬಾಕ್ಸ್ ಅಂದರೆ ನಮ್ಮ ನೇಮು ಮತ್ತು ಫ್ಯಾಮಿಲಿ ನೇಮ್ ಇದ್ರೆ ಎಲ್ಲ ಓಪನ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಯಾರ್ದು ಕಾರ್ಡ್ ಅಲ್ವೋ ಅದ್ರ ಮೇಲೆ ಆಲ್ರೆಡಿ ಕ್ಲಿಕ್ ಇರುತ್ತೆ. ಈ ರೀತಿ ಲಾಂಗ್ ಆಗಿ ದೊಡ್ಡ ಕಾಣುತ್ತೆ. ಸೊ ಇವ್ರದ್ದು ಬೇಕಲ್ವ ನಮ್ಮ ಕಾರ್ಡು. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು, ಏನಿಲ್ಲ ಸಿಂಪಲ್ ಆಗಿ ಅದನ್ನು ಬಿಟ್ಟುಬಿಡಿ, ಕೆಳಗಡೆ ಬನ್ನಿ KYC ಮೇಲೆ ಇಲ್ಲಿ ಆಧಾರ್ OTP ಅಂತ ಇರುತ್ತೆ. ಸೊ ಈ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತುಂಬ ಎಕ್ಸು ಅದು ಇದು ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಇರುತ್ತೆ. ಏನಿಲ್ಲ ಸಿಂಪಲ್ ಆಗಿ ಅದನ್ನು ನಾವು ಎರೇಸ್ ಮಾಡ್ಕೊಳ್ಬೇಕು. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನೆಲ್ಲ ಅಳಿಸ್ಬೇಕು ನಾವು. ನೋಡಿ ನಾನು ಇವಾಗೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕ್ಲಿಯರ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಅಂದರೆ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗೋವಂಥದ್ದೇನಿಲ್ಲ, ವೆರಿ ಸಿಂಪಲ್ ಆಗಿದೆ. ನಮ್ಗೆ ಯಾರು ಬೇಕು ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರ್ದು ಬೇಕು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ ಮತ್ತು ವೆರಿಫೈಡ್ ಅಂತ ಕೊಡ್ತಿದ್ದೀನಿ. ಸೊ ಇಲ್ಲಿ ವೆರಿಫೈ ಕೊಟ್ಟ ತಕ್ಷಣ ಮತ್ತೆ ಸೇಮ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡೋದು, ಮತ್ತು ಅಲೋ ಅನ್ನೋದು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೆ ಒಂದೇ ಸಲ 2 OTP ಫೋನಿಗೆ ಬರುತ್ತೆ. ಸೊ ಟೆಕ್ಸ್ಟ್ ಮೆಸೇಜಲ್ಲಿ 2 OTP ಬರುತ್ತೆ. ಆಧಾರ್ OTP ಅಂತಲೂ ಬರುತ್ತೆ, NHA OTP ಅಂತ ಬರುತ್ತೆ. ಸೊ ಆಧಾರ್ OTP ಇದ್ದಲ್ಲಿ ಆಧಾರ್ OTPನ ಹಾಕಿ, NHA OTP ಇದ್ದಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಹಾಕಿ. ಸೊ ಸಿಂಪಲಾಗಿ ಇಲ್ಲಿ 2 OTPನ ಹಾಕಿ. ಸೊ ನೀವು OTPನ ಹಾಕಿದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಈ ರೀತಿ ರೌಂಡ್ ಹೊಡೆಯುತ್ತೆ. ರೌಂಡ್ ಹೊಡೆದ್ಬಿಟ್ಟು ಏನು ಬರುತ್ತೆ ಅಂದರೆ ಇಲ್ಲಿ ನೋಡಿ ಈ ರೀತಿ ಫೋಟೋಗ್ರಾಫಿ ಅಂತ ಓಪನ್ ಆಗುತ್ತೆ, ಕಾಣಿಸ್ತಿರ್ಬೋದು. ಈ ರೀತಿ ಏನಿಲ್ಲ, ಇದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನಾವು ಯಾರ್ದು ಮಾಡ್ತಾ ಇದೀವಲ್ಲ ಅಲ್ವಾ ಅವ್ರದ್ದು ಫೇಸ್ನ ನಾವು ಕಾಣಿಸ್ಬಿಟ್ಟು ಫೋಟೋ ಕ್ಲಿಕ್ ಮಾಡೋದಿರುತ್ತೆ. ಸೊ ನೀವು ಇದನ್ನು ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮಾಡಿದ್ರೆ ಬೆಟರ್, ಯಾಕಂದರೆ ಡೈರೆಕ್ಟ್ ಕ್ಯಾಮ್ರಾ ಇರುತ್ತೆ. ಸೊ ಅದಕ್ಕೆ ಇವಾಗ ಈ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆದಮೇಲೆ ಕರೆಕ್ಟ್ ನಾವು ಶೋ ಆಗೋ ಥರ ಇಲ್ಲಿ ಇಟ್ಕೊಂಡು ಕ್ಯಾಪ್ಚರ್ ಅಂತ ಕೊಡಬೇಕು. ಸೊ ಎಷ್ಟೋ ಕಸ್ಟಮರ್ಸ್ ಬರಲ್ಲ, ಅವ್ರದ್ದು ಏನಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಮೊಬೈಲಲ್ಲಿ ಫೋಟೋ ಇದ್ದರೆ ಅದನ್ನು ಜಸ್ಟ್ ಕ್ಯಾಮ್ರಾದ ಹತ್ರ ಹಿಡಿದು ಫೋಟೋ ಈ ರೀತಿ ಕ್ಯಾಪ್ಚರ್ ಮಾಡ್ಕೊಳ್ಬೋದು, ನೀವು ಅದನ್ನು ಕೂಡ ಮಾಡ್ಬೋದು. ಸೊ ಇವಾಗ ನಾವು ಫೋಟೋನ ಏನಿಲ್ಲ ಸಿಂಪಲಾಗಿ ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಕ್ಯಾಪ್ಚರ್ ಮಾಡಾದ್ಮೇಲೆ ಈ ರೀತಿ ಫೋಟೋ ಆಗುತ್ತೆ. ಆಮೇಲೆ ಪ್ರೊಸೀಡ್ ಅಂತ ಆಪ್ಷನ್ ಕಾಣುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಸಿಂಪಲಾಗಿ ಆ್ಯಡ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಡೂ ಯು ಹ್ಯಾವ್ ದ ಮೊಬೈಲ್ ನಂಬರ್ ಅನ್ನತ್ತೆ. ನೀವು ಏನಿಲ್ಲ ಸಿಂಪಲಾಗಿ ನೋ ಅಂತಲೇ ಕೊಡಿ, ಇಲ್ಲಾಂದರೆ ಮತ್ತೆ ಎಸ್ ಕೊಟ್ಟರೆ OTP ಕೇಳುತ್ತೆ. ಸೊ ನೋ ಅಂತ ಕೊಡಿ. ಇಯರ್ ಆಫ್ ಬರ್ತು ಆಮೇಲೆ ಎಲ್ಲ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಅಕಸ್ಮಾತ್ ಡೇಟ್ ಆಫ್ ಬರ್ತು ರಾಂಗ್ ಇತ್ತಂದರೆ ನಿಮ್ಮದು ನೀವು ಇಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇಲ್ಲಿ ನೋಡಿ ರಿಲೇಷನ್ ಆಫ್ ಫ್ಯಾಮಿಲಿ ಹೆಡ್, ಇದು ಗ್ರ್ಯಾಂಡ್ ಸನ್ನು ಎಲ್ಲ ಈ ರೀತಿ ನಿಮಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಅಂದರೆ ನೀವು ಅಲ್ಲಿ ರೇಷನ್ ಕಾರ್ಡಲ್ಲಿ ಮೇನ್ ಯಾರ್ದು ಇರುತ್ತಲ್ವ ಅವ್ರದಕ್ಕೆ ರಿಲೇಷನ್ ಯಾರಂತ ಅಲ್ಲಿ ಬಂದಿರುತ್ತೆ, ಅದೇನು ಚೇಂಜ್ ಮಾಡ್ಕೋಬೇಡಿ. ಆಮೇಲೆ ಪಿನ್ ಕೋಡ್ ಕೇಳುತ್ತೆ, ಸ್ಟೇಟ್ ಕೇಳುತ್ತೆ, ಡಿಸ್ಟಿಕ್ ಕೇಳುತ್ತೆ. ಆಮೇಲೆ ನೀವು ರೂರಲ್ ಅರ್ಬನ್ ಅಂತ ಕೇಳುತ್ತೆ. ಸೊ ಹಳ್ಳಿಯವರಾಗಿದ್ದರೆ ರೂರಲ್ ಹಾಕಿ, ಸಿಟಿಯವರಾಗಿದ್ದರೆ ಅರ್ಬನ್ ಹಾಕಿ. ರೂರಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ತಾಲೂಕು ಕೇಳುತ್ತೆ. ಸೊ ನಿಮ್ದು ಯಾವ ತಾಲೂಕು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವಿಲೇಜ್ ಕೇಳುತ್ತೆ. ಅಕಸ್ಮಾತ್ ನಿಮ್ದು ಇಲ್ಲಿ ವಿಲೇಜ್ ಹುಡುಕ್ರಿ, ಪೋಸ್ಟ್ನ ಹುಡುಕ್ರಿ, ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ, ನೋ ಪ್ರಾಬ್ಲಮ್. ಓಕೆನಾ. ಇಲ್ಲಿ ಈಸಿಯಾಗಿ ನೀವು ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲ ನಿಮ್ಗೆ ಟೈಪ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ, ನಾ ಏನು ಹೇಳಬೇಕಂತ ಇಲ್ಲ. ಸೊ ಇವಾಗ ಇದನ್ನೆಲ್ಲ ನೀವು ಫಿಲಪ್ ಮಾಡಾದ್ಮೇಲೆ ಏನಿಲ್ಲ ಸಿಂಪಲ್ ಆಗಿ ನೀವು ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಫಿಲಪ್ ಆದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಅಪ್ಲಿಕೇಶನ್ ನೋಡಿ ಸಬ್ಮಿಟ್ ಸಕ್ಸಸ್ಫುಲ್, KYC ಕಂಪ್ಲೀಟೆಡ್, ಅಪ್ರೂವಲ್ ಸೆಂಡ್ ಅಂತ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಇದ್ರ ಏನು ಅರ್ಥ ಅಂತ ಅಂದರೆ ಇವಾಗ ನಾವು ಅಪ್ಲಿಕೇಶನ್ ಹಾಕಿ ಸಕ್ಸಸ್ಫುಲಿ ಆಗಿದೆ.
ಒಂದು 10 ಮಿನಿಟ್ ಬಿಟ್ಟು ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ 10 ಮಿನಿಟ್ ಬಿಟ್ಟು ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಇವಾಗ ಈ ರೀತಿ ಮೆಸೇಜ್ ಏನು ಬಂದಿದೆ ಅಲ್ಲ, ಇದನ್ನು ಸಿಂಪಲ್ ಆಗಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ರೆಫರೆನ್ಸ್ ನಂಬರ್ ಬೇಕಿರುತ್ತೆ. ಸೊ ಸಿಂಪಲ್ ಆಗಿ ಇವಾಗ ಇದನ್ನು ನಾವು ಎಲ್ಲ ಆಗಿದೆ ಅಲ್ಲ ಸಬ್ಮಿಟ್, ಅದಕ್ಕೆ ಓಕೆ ಬಟನ್ ಇರುತ್ತೆ. ಸೊ ನಾವು ಇವಾಗ ಏನಿಲ್ಲ, ಸಿಂಪಲ್ ಆಗಿ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಹೋಮ್ ಪೇಜಿಗೆ ಹೋಗುತ್ತೆ. ನಾವು ಮತ್ತೆ ರೀಲಾಗಿನ್ ಆಗಿ ಒಂದು 10 ನಿಮಿಷ ಬಿಟ್ಟು ಮತ್ತೆ ಲಾಗಿನ್ ಆಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಸಿಂಪಲ್ ಆಗಿ ನಾನು ಇದನ್ನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಇವಾಗ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಮತ್ತು ಇದನ್ನು ಕ್ಲೋಸ್ ಮಾಡಿ ಮತ್ತೆ ಫಸ್ಟಿಂದ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಆಯುಷ್ಮಾನ್ ಕಾರ್ಡ್ ಅಂತ ಮತ್ತೆ ಸರ್ಚ್ ಮಾಡಿ. ಹೇಳಿದ್ದೀನಲ್ವ, ಸೇಮ್ ಅದೇ ರೀತಿ ಪ್ರೊಸೆಸ್ಸು. ಫಸ್ಟಿಗೆ ಹೇಳಿದ್ದೇ ರೀತಿ ಮತ್ತೆ ಆಯುಷ್ಮಾನ್ ಅಂತ ಕಾರ್ಡ್ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಫಸ್ಟಿಗೆ ಕಾಣಿಸ್ತಿರೋ PMJY ಬೆನಿಫಿಷರಿ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ, ಫೋನ್ ನಂಬರ್ನ ಹಾಕಿ, OTP ತೊಗೊಂಡು ಲಾಗಿನ್ ಆಗೋದಿರುತ್ತೆ. ಇದು ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೀನಿ. ಮತ್ತು ವೆರಿಫೈಡ್ ಕೊಡಿ, ಮತ್ತು OTP ಬರುತ್ತೆ ಫೋನಿಗೆ, OTPನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್ ಆಗಿ ಲಾಗಿನ್ ಮಾಡೋದಿರುತ್ತೆ. ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಕಸ್ಮಾತ್ ನಿಮ್ಗೆ ಈ ರೀತಿ ಸರ್ಚ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ. ಸೊ ಇವಾಗ ನಾನು ಇಲ್ಲಿ ನೋಡಿ ಕ್ಯಾಪ್ಚರ್ ಕೋಡ್ ಹಾಕ್ತಿದ್ದೀನಿ, ಕ್ಯಾಪ್ಚರ್ ಕೋಡ್ ಹಾಕಿ. ಬಟ್ ಇದು 10 ಮಿನಿಟ್ ಬಿಟ್ಟು ಲಾಗಿನ್ ಮಾಡಿ, ಆವಾಗಲೇ ಬೇಡ. ಸೊ ಇವಾಗ ನಾನು 10 ಮಿನಿಟ್ ಬಿಟ್ಟು ಇದೇ ರೀತಿ ಲಾಗಿನ್ ಮಾಡ್ಕೊಳ್ತೀನಿ. ಸೊ ಲಾಗಿನ್ ಮಾಡಿದ್ಮೇಲೆ ಸೇಮ್ ಫಸ್ಟಿಗೆ PMJY ಅಂತ ಇರುತ್ತೆ ಸ್ಕೀಮ್, ಅದನ್ನೇನು ಮಾಡಬೇಡಿ, ಹಾಗೆ ಇರಲಿ. ಆಮೇಲೆ ಸ್ಟೇಟ್ ಕೇಳುತ್ತೆ. ಸೆಕೆಂಡ್ ಆಪ್ಷನ್ ಸ್ಟೇಟಲ್ಲಿ ಕರ್ನಾಟಕ ನಮ್ಮದು ಸ್ಟೇಟು. ಸೊ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಬ್ ಸ್ಕೀಮ್ ಕೇಳುತ್ತೆ. ಅಂದರೆ ಸಬ್ ಸ್ಕೀಮಲ್ಲಿ ನಾವು ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ವ ಫಸ್ಟಿಗೆ, ಸೇಮ್ ಅದೇ ರೀತಿ ಕುಟುಂಬ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ನಾನು ಹೇಳ್ತಿರೋದು ಕಾರ್ಡ್ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಆಮೇಲೆ ಇದು ಡಿಸ್ಟಿಕ್ ಹೇಳುತ್ತೆ. ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸರ್ಚ್ ಬಾಯಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಆಧಾರ್ ಕಾರ್ಡ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಮುಂದುಗಡೆ ಕ್ಯಾಪ್ಚರ್ ಕೋಡ್ ಕೇಳ್ತಿದೆ. ಸೊ ಈ ಕ್ಯಾಪ್ಚರ್ ಕೋಡ್ನ ಹಾಕಬೇಕಾಗಿರುತ್ತೆ. ಸೊ ಇವಾಗ ನಾನು ಈ ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ಟು ಸರ್ಚ್ ಬಾಕ್ಸ್ನಲ್ಲಿ ಇವಾಗ ಇಲ್ಲಿ ಸರ್ಚ್ ಅಂತ ಕೊಡ್ತಿದ್ದೀನಿ ನೋಡಿ ಮುಂದುಗಡೆ. ನೋಡಿ ಇಲ್ಲಿ ಈಗ ನಾನು ಆಟೋಮೆಟಿಕ್ಲಿ ಸರ್ಚ್ ಕೊಟ್ಟ ತಕ್ಷಣವೇ ನಾವಿವಾಗ ಕಾರ್ಡ್ ಯಾರ್ದು ಮಾಡಿದ್ವಲ್ವ ಅವ್ರದ್ದು ಸಕ್ಸಸ್ಫುಲಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲಿ ಆಗಿದ್ದಕ್ಕೆ KYC ವೆರಿಫೈಡ್ ಅಂತ ಈ ರೀತಿ ಗ್ರೀನ್ ಮಾರ್ಕಲ್ಲಿ ಬಂದಿರುತ್ತೆ. ವೆರಿಫೈಡ್, ಕಾರ್ಡ್ ಸ್ಟೇಟಸ್ ಅಪ್ರೂವ್ಡ್ ಎಲ್ಲ ಬಂದಿರುತ್ತೆ, ಕಾಣಿಸ್ತಿರ್ಬೋದು ನಾನು ಮಾಡಿದವ್ರ ಮುಂದೆ. ಸೊ ಇಲ್ಲಿ ನೋಡಿ ಅಪ್ರೂವ್ಡ್ ಅಂತ ಬಂದಿದೆ, ಅಂದರೆ ಸಕ್ಸಸ್ಫುಲಿಯಾಗಿ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಲಾಸ್ಟ್ ಆ್ಯಕ್ಷನ್ ಬಟನ್ ಕೆಳಗಡೆ ಈ ಬಾಣದ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು, ಡೌನ್ಲೋಡ್ ಕಾರ್ಡ್ ಮೇಲೆ. ಸೊ ಇದ್ರ ಮೇಲೆ ಲಾಸ್ಟ್ ಬಾಕ್ಸ್ ಮೇಲೆ ಇದು ಬಾಣದ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ್ಯಕ್ಷನ್ ಬಟನ್ ಕೆಳಗಡೆ, ಅಂದರೆ ಯಾರು ಕಾರ್ಡ್ ಬೇಕಲ್ವ ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಇವಾಗ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮತ್ತೆ ವೆರಿಫೈಡ್ ಕೊಟ್ಟರೆ OTP ಹೋಗುತ್ತೆ. 2 OTP ನಾನು ಹೇಳಿದ್ದೆ ಅಲ್ವಾ, ಆ ರೀತಿ 2 OTP ಹೋಗುತ್ತೆ. ವೆರಿಫೈಡ್ ಮಾಡಿ. ವೆರಿಫೈಡ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಕಾಣುತ್ತೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅಲೋ ಬಟನ್ ಕಾಣಿಸುತ್ತೆ. ಸೊ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಅಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋನಿಗೆ 2 OTP ಹೋಗುತ್ತೆ. ಅಂದರೆ ಇವಾಗ ಆಧಾರ್ ಕಾರ್ಡ್ ಲಿಂಕ್ ಇರೋದು 2 OTP ಹೋಗುತ್ತೆ. ಸೊ 2 OTPನ ಇಲ್ಲಿ ಹಾಕಿ, ಆಧಾರ್ OTP ಇದ್ದಲ್ಲ ಆಧಾರ್ ಹಾಕಿ, NHದಲ್ಲಿ ಬೆನಿಫಿಷರಿ OTPನ ಹಾಕಾದ್ಮೇಲೆ ಕೆಳಗಡೆ ಅಥೆಂಟಿಕೇಟ್ ಅಂತ ಬರುತ್ತೆ. ಸೊ ಅಥೆಂಟಿಕೇಟ್ ಅಂತ ಬಂದ ತಕ್ಷಣ ನೋಡಿ ನಾವು ಏನು ಮಾಡಬೇಕು, ಸಿಂಪಲಾಗಿ ಅಥೆಂಟಿಕೇಟ್ ಮೇಲೆ ಇವಾಗ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೆ ಈ ರೀತಿ ರೌಂಡ್ ಹೊಡೆಯುತ್ತೆ. ರೌಂಡ್ ಹೊಡೆದ್ಮೇಲೆ ನೋಡಿ ಈ ರೀತಿ ನಮ್ಮದು ಇಲ್ಲಿ ಮೇಲ್ಗಡೆ ಮತ್ತೆ ಈ ರೀತಿ ಎಲ್ಲ ಫೋಟೋಸ್ ಎಲ್ಲ ಬರುತ್ತೆ. ನಮಗೆ ಅಕಸ್ಮಾತ್ ಎಲ್ಲರ ಕಾರ್ಡು ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಮಾಡ್ಕೊಳ್ಬೇಕಂದ್ರೆ ಸೆಲೆಕ್ಟ್ ಆಲ್ ಅಂತ ಕೊಟ್ಟರೆ ಎಲ್ಲರದ್ದು ಒಂದೇ ಸಲ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನಮ್ಗೆ ಯಾರ್ದು ಒಬ್ರದ್ದೇ ಬೇಕಂದರೆ ಒಬ್ಬರ ಹೆಸರು ಮೇಲೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾರು ಕಾರ್ಡ್ ಬೇಕು ಅವ್ರ ಹೆಸರು ಮೇಲೆ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸಿಂಪಲಾಗಿ. ಈಗ ನಾನು ನನಗೆ ಬೇಕಾಗಿರೋದವ್ರು ಒಬ್ರದ್ದು ಮೇಲೆ ಈಗ ಕಾರ್ಡ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಬ್ರು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಮತ್ತು ಅವ್ರ ನೇಮ್ ಎಲ್ಲ ಶೋ ಆಗುತ್ತೆ. ಆಮೇಲೆ ಕೆಳಗಡೆ ಆಧಾರ್ OTP ಅಂತ ಒಂದು ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆರಿಫೈ ಅಂತ ಕಾಣಿಸುತ್ತೆ. ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಮತ್ತು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫೋನಿಗೆ ಮತ್ತೆ 2 OTP ಬರುತ್ತೆ, ಆಧಾರ್ OTP ಮತ್ತು ಬೆನಿಫಿಷರಿ OTP ಬರುತ್ತೆ. ಸೊ ಸಿಂಪಲಾಗಿ ನಾವು ಆಧಾರ್ OTP ಮತ್ತು ಬೆನಿಫಿಷರಿ OTPನ ಹಾಕಬೇಕಾಗಿರುತ್ತೆ. ಸೊ OTPನ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಕಾರ್ಡ್ ಜನ್ರೇಟ್ ಆಗಿಬಿಡುತ್ತೆ. ನೋಡ್ಬೋದು ಇಲ್ಲಿ ಕಾರ್ಡ್ ವ್ಯೂ ಅಂತ ಲೆಫ್ಟ್ ಸೈಡಲ್ಲಿ ಇವಾಗ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾರ್ಡ್ ವ್ಯೂ ಅಂತ ಬಂತು. ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ರೈಟ್ ಸೈಡಲ್ಲಿ ಇಲ್ಲಿ ಡೌನ್ಲೋಡ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ಇಲ್ಲಿ ನೋಡಿ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಸೇವ್ ಮಾಡಿ ಇಟ್ಕೊಂಡು ಕಾರ್ಡ್ ಮಾಡು ಕೂಡ ಇಟ್ಕೊಳ್ಬೋದು. ಸೊ ನೀವು ಇದನ್ನು ಒಂದು ಪ್ರಿಂಟ್ ತೆಗೆದು ಕಾರ್ಡ್ ಮಾಡಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು, ಯಾಕಂದರೆ ಆರೋಗ್ಯಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ರೀತಿ ನಾವು ಒಂದು ಅಪ್ಲಿಕೇಶನ್ನ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು ಆಯುಷ್ಮಾನ್ ಕಾರ್ಡ್ನಾಗ ಎಷ್ಟೋ ಜನಕ್ಕೆ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವ್ರಿಗೆ ಇದು ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿದ್ರಲ್ವಾ ಆಯುಷ್ಮಾನ್ ಕಾರ್ಡ್ನ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇದೇ ರೀತಿ ಈಸಿಯಾಗಿ ಅಪ್ಲಿಕೇಶನ್ ಹಾಕೋರ ಮೆಥಡ್, ಅದು ಕೂಡ ಪಬ್ಲಿಕ್ ಲಾಗಿನಲ್ಲಿ ಯಾವುದು ₹1 ಖರ್ಚಿಲ್ಲದೆ ಯಾವ ರೀತಿ ಒಂದು ಸೈಬರ್ ಶಾಪ್ನ ನಡೆಸಬೇಕು, ಪ್ರಾಫಿಟ್ನ ಪಡ್ಕೊಳ್ಬೇಕು ಅಂತ ಯಾರಿಗಾದ್ರು ಸೈಬರ್ ಶಾಪ್ ಮಾಡೋ ಡ್ರೀಮ್ ಇದ್ದರೆ ಅವ್ರು ನನ್ನ ಪೇಜ್ನ ಫಾಲೋ ಮಾಡಿ, ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ನಿಮ್ಗೆ ಏನಾದರೂ ಡ್ರೀಮ್ ಇತ್ತಂದರೆ ನಾನು ಒಂದು ಸೈಬರ್ ಶಾಪ್ ಚಿಕ್ಕದಾಗಿ ಓಪನ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಪ್ರಾಫಿಟ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ದೊಡ್ಡ ಅಪ್ಲಿಕೇಶನ್ಗಳನ್ನ ಯಾವ ರೀತಿ ನಾವು ಹಾಕಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನಾವು ಒಂದು ಚಿಕ್ಕಾಗಿ ನಾರ್ಮಲ್ ಬೇಸಿಕ್ ನಾಲೆಜ್ನ ಕೊಡ್ತೀನಿ, ಆಮೇಲೆ ದೊಡ್ಡ ಅಪ್ಲಿಕೇಶನ್ ಹಾಕೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.